ಇತ್ತು, ಅಲ್ಲೆಲ್ಲ ಫಿಶ್ ಇದಾವೆ. ಆ ಫಿಶ್ ಮೇಲಿಂದ ನೋಡಿ ಕೆಳಗಡೆಗೆ ಬೀಳುತ್ತೆ. ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಈ ಶೋಗೋಸ್ಕರ. ಇಂಪಾರ್ಟೆಂಟ್ ಶೋ ಇದು, ಬಿದ್ದು ಬರುವಂಥ ಶೋ ಇದು ಒಂದೇನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಸದ್ಯಕ್ಕೆ ಜೈಮಹಲ್ ರೋಡ್ ಇದ್ದೀನಿ. ನೋಡ್ಬೋದು ನನ್ನ ಹಿಂದೆಗಡೆ ಎಲ್ಲ ಜೈಮಹಲ್ ರೋಡ್ ಅಂದ್ರೇ ನಮಗೆಲ್ಲ ನೆನಪಾಗೋದು ಅಂತ ಸ್ನೋ ಸಿಟಿ, ಹಾಗೇನೆ ಫನ್ ವರ್ಲ್ಡ್. ಸಮ್ಮರ್ಗೆ ಪ್ರತಿ ಸಲ ಎಲ್ಲರೂ ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇರ್ತಾರೆ. ನಮ್ಮ ಬೆಂಗಳೂರಲ್ಲಿ ಮೊಟ್ಟ ಮೊದಲಿಗೆನೆ ಒಂದು ಫಿಶ್ ಅಕ್ವೇರಿಯಂ ಓಪನ್ ಆಗಿದೆ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಈ ಸಲ ಬರೋರಿಗೆಲ್ಲ ಅದೊಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮೊದಲು ನೀವು ಸ್ನೋ ಸಿಟಿ ಹಾಗೇನೆ ಫನ್ ವರ್ಲ್ಡ್ನ ನೋಡ್ತಿದ್ರಿ, ಆದರೆ ಈ ಸಲ ನೀವು ಅಕ್ವೇರಿಯಂ ಪ್ಯಾರಡೈಸ್ನ ನೋಡ್ಬೋದು. ಮೇಯ್ನ್ ಆಗಿ ನಾನು ಫಿಶ್ ಅಕ್ವೇರಿಯಂಗೆ ಬಂದಿರೋದು ಉದ್ದೇಶ ಏನು ಅಂತಂದರೆ, ತುಂಬ ದೇಶಗಳಲ್ಲಿ ಮತ್ತು ಕಂಟ್ರಿಗಳಲ್ಲಿ ಜನ ಇಲ್ಲಿಂದ ಹೋದವ್ರಿಗೆ ಒಂದು ದೊಡ್ಡ ಅಕ್ವೇರಿಯಂ ಮಾಡಿ ಅಲ್ಲಿ ಹಾಫ್ ಫಿಶ್ಶು ಹಾಫ್ ಮನುಷ್ಯರ ಬಾಡಿ ಥರ ಮನರಂಜನೆ ಮಾಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಮಾಡಿದ್ದಾರೆ. ಸ್ಕೂಬಾ ಡೈವ್ ಅದು ಕೂಡ ಮಾಡ್ಬೋದು ನೀವು ಎಕ್ಸ್ಟ್ರಾ ಪೇ ಮಾಡಿಕೊಂಡು. ಅಂಡರ್ ವಾಟರ್ ಟನಲ್ ಒಳಗಡೆ ಹೋಗಿ ಮೇಲೆಗಡೆ ಸಮುದ್ರ ಥರ ಕಾಣಿಸುತ್ತೆ ನಿಮಗೆ. ಆ ಸಮುದ್ರದ್ದು ಫೀಲ್ ಕೂಡ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ. ಒಳಗಡೆ ಏನೇನಿದೆ ಅಂತ ತೋರಿಸ್ತಾ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ಮೇಲೆಗಡೆ ನೋಡಿ ಯಾವ ಥರ ಐತೆ ಅಂತ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಬಾಯ್. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಸುತ್ತ ಜನ ಬಂದಿದ್ದಾರೆ. ಎಲ್ಲ ಜಾಸ್ತಿ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ನೋಡ್ಬೋದು ಅಲ್ಲಿ ಸ್ಕೂಲ್ ಮಕ್ಕಳು ಕುತ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಟಿಕೆಟ್ ಕೌಂಟ್ರು. ಇಲ್ಲೇ ನಿಮಗೆ ಟಿಕೆಟ್ ಸಿಗೋದು. ಚಿಕ್ಕ ಮಕ್ಕಳು ನೋಡ್ರಿ ಹೆಂಗೈತೆ ಮಹಾರಾಜ. ಇದು ಚಿಕ್ಕ ಮಕ್ಕಳು ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಫೋಟೋ ಶೂಟ್ ಮಾಡ್ಸೋರಿಗೆ ಅದಕ್ಕೆಲ್ಲ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗೆ ಇಲ್ಲಿಂದ ಹೋದರೆ ಎಂಟ್ರಿ ಆಗ್ಬೋದು ಒಳಗಡೆಗೆ. ಡೈರೆಕ್ಟ್ ಮೇಲೆಗಡೆ ಹೋಗಿ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಇವಾಗ ಬನ್ನಿ ಒಳಗಡೆಗೆ ಹೋಗೋಣ. ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಇದು ಎಲ್ಲ ಬೆಟ್ಟ ಕಾನ್ಸೆಪ್ಟು, ಮೇಲೆಗಡೆ ಎಲ್ಲ ಗ್ರೀನರಿ. ನಮ್ಮ ಎದುರುಗಡೆ ನೋಡ್ಬೋದು ಎಷ್ಟು ದೊಡ್ಡ ಮುಖ ಇದೆ ಅಂತ. ಇದು ಗುಹೆಗಳಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ. ಮೇಲೆ ಬರ್ತಾ ಇದ್ದಂಗೆ ನೋಡಿ ಫಸ್ಟು ಅಕ್ವೇರಿಯಂ ದೊಡ್ಡದು, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಇದರೆಲ್ಲ ಮೀನುಗಳಿದ್ದಾವೆ ಒಳಗಡೆ ಎಲ್ಲ ನೋಡಿ ಕಲರ್ ಕಲರ್. ಇದೆಲ್ಲ ಒಳಗಡೆ ಮೊಡ್ಕೇಲ್ ಮಾಡಿ ಇದನ್ನೆಲ್ಲ ನೀಟಾಗಿ ಫಿಶ್ ಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ ಒಳಗಡೆ ಮಾತ್ರ. ಮೇಯ್ನ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಫಿಶ್ಗಳನ್ನ ಚಿಕ್ಕದಾಗಿ ಮಾಡಿಲ್ಲ, ಎಲ್ಲ ದೊಡ್ಡ ದೊಡ್ಡ ಅಕ್ವೇರಿಯಂ ಮಾಡಿ ದೊಡ್ಡದಾಗಿ ಅದಕ್ಕೆ ಸ್ಪೇಸಸ್ ಜಾಸ್ತಿ ಇರೋ ಥರ ಬಿಟ್ಟಿದ್ದಾರೆ. ನೋಡೋಕ್ಕೆ ಅಟ್ರಾಕ್ಟ್ ಆಗುತ್ತೆ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಹಾಯ್, ನೀವೇನಾದರೂ ಇಲ್ಲಿ ಅಕ್ವೇರಿಯಮ್ಸ್ಗಳನ್ನ ನೋಡಿದ್ರೆ 60 ವೆರೈಟಿ ಆಫ್ ಅಕ್ವೇರಿಯಮ್ ಸಮುದ್ರದಲ್ಲಿರೋ ಫಿಶ್ಗಳನ್ನ ನೀವು ಅಕ್ವೇರಿಯಮಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿರೋ ಸಮುದ್ರದ ಫಿಶ್ಗಳಿದ್ದಾವೆ. ಸೊ ಅನ್ನಕೊಂಡ ನೋಡಿ ಒಳಗಡೆ ಬರ್ತಾ ಜಂಗಲ್. ಇಷ್ಟು ದೊಡ್ಡದಾಗಿದೆ ಅನ್ನಕೊಂಡ. ಇಲ್ಲಿ ನೋಡ್ರಿ ಕಪ್ಪೆಗಳು ಬಿಟ್ಟಿದ್ದು. ಒಳಗಡೆ ಬಂದರೆ ನಿಮಗೆ ಪೂರ್ತಿ ಈ ಥರ ಕಾಣಿಸುತ್ತೆ. ಇವಾಗ ಬಿಗ್ ಅಕ್ವೇರಿಯಮ್ಮು ಇದು ಮೇಯ್ನ್ ಎಂಟ್ರೆನ್ಸು. ಎಲ್ಲರನ್ನೂ ಕಣ್ಸೆಳೆಯೋದು ಅಂದರೆ ಇದೆ. ಇಲ್ಲಿ ನೋಡಿ ನೀರು ಬೀಳ್ತಾ ಐತೆ. ಇಲ್ಲೆಲ್ಲ ಗ್ರೀನ್ ಸೆಟಪ್ ಮಾಡಿ ನೀಟಾಗಿ ಅಲ್ಲೆಲ್ಲ ಪಕ್ಷಿಗಳನ್ನೆಲ್ಲ ಇಟ್ಟು ಅಲ್ಲೆಲ್ಲ ಫಿಶ್ ಇದ್ದಾವೆ. ಆ ಫಿಶ್ ಮೇಲಿಂದ ನೋಡಿ ಕೆಳಗಡೆಗೆ ಬೀಳುತ್ತೆ.
ಫೋಟೋ ಶೂಟ್ ಮಾಡ್ತಾ ಒಂದು ಮರ್ತೋಗ್ಬಿಡ್ತೀರಾ, ಕೆಳಗಡೆ ಗ್ಲಾಸ್ ಮೇಲೆ ನಡಿಬೋದು. ಫೋಟೋ ಶೂಟ್ ಮಾಡೋ ಇದರಲ್ಲಿ ಅಕಸ್ಮಾತ್ ನೋಡೋದ್ರಲ್ಲಿ ಮರ್ತೋಗ್ಬಿಡ್ತೀರಾ. ನೋಡಿ ಕೆಳಗಡೆ ಗ್ಲಾಸು ಕೂಡ ಇದೆ. ಈ ಗ್ಲಾಸ್ ಮೇಲೆ ಬೇಕಾದ್ರೆ ನಾವು ಆರಾಮಾಗಿ ಕಾಲಿಟ್ಕೊಂಡು ನಡಿಬೋದು. ಒಳಗಡೆ ಇರೋ ಏನೇನೆಲ್ಲ ಇಟ್ಟಿದ್ದಾರೆ ಅಂತಲೂ ಮೇಲೆಗಡೆ ಕಾಣಿಸುತ್ತೆ. ಇದೊಂದು ಎಕ್ಸ್ಪೀರಿಯೆನ್ಸು. ಆದರೆ ಜಾಸ್ತಿ ಜನ ಇದನ್ನು ಗಮನಿಸೋದೇ ಇಲ್ಲ. ನೋಡಿ ಫೋಟೋ ಶೂಟ್ ಏನಾದರೂ ಮಾಡಬೇಕು ಅಂದರೆ ನೋಡಿ ಬೋಟ್ ಇದೆ ಕೆಳಗಡೆ, ಬೋಟು ಮತ್ತು ಇಲ್ಲೆಲ್ಲ ಇದೆ. ಇದೊಂದು ಫೋಟೋ ಶೂಟ್ ಮಾಡೋಣ. ಅಕ್ವೇರಿಯಂ ಪ್ಯಾರಡೈಸ್ ಅಂತ ಐತೆ ಬೋಟು. ನಿಜವಾಗಂತೂ ಹೋಗಿಲ್ಲ ನಾವು. ಆರಾಮಾಗಿ ಇಲ್ಲಿ ಕುತ್ಕೊಂಡು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು. ಹಿಂದೆಗಡೆ ನೋಡಿ ಅಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಬರೆದಿದ್ದಾರೆ. ಏನೋ ಒಂಥರ ಖುಷಿ, ರಿಯಲ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ನೋಡಿ ಹಾಲಿಡೇಗೆ, ಸ್ಕೂಲ್ ಹಾಲಿಡೇಗೆ ಬಂದು ಎಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ. ಇದು ಯಾವ ಪ್ರಾಣಿ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಇದು ಪೂರ್ತಿ ರಿಫ್ಲೆಕ್ಷನ್ ಮಿರರು. ನಾನೇ ಒಂದು ನಿಮಿಷ ಶಾಕ್ ಆಗೋದೆ ಇಲ್ಲಿ ನೋಡಿ. ಇಲ್ಲಿ ನೋಡ್ರಿ ಇಷ್ಟು ಕಾಣಿಸ್ತಾ ಇದೆ. ಇದು ಸಕ್ಕತ್ತಾಗಿ ಮಾಡಿದ್ದಾರೆ. ಪೂರ್ತಿ ರಿಫ್ಲೆಕ್ಷನ್ ಮಿರರ್ ಇದು. ನಿಮಗೆ ಈ ಥರ ಒಂದು 4-5 ಇದ್ದರೆ ಈ ಮಿರರಲ್ಲಿ ನೋಡು ಎಷ್ಟು ನೋಡಿದ ಕಡೆ ಎಲ್ಲ ಕಾಣಿಸ್ತಾ ಇದ್ದಾವೆ. ಸಕ್ಕತ್ತಾಗಿದೆ ಇದು. ಸಖತ್ ಇಷ್ಟ ಆಯಿತು. ನೀವು ಬಂದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಿಮಗೆ. ವಾವ್, ಇಲ್ಲಿ ನೋಡಿ ಫಿಶ್ಶು. ಏನಿದು ಜೆಲ್ಲಿ ಫಿಶ್ಶಾ? ಇದಕ್ಕೇನು ಹೆಸರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಅದ್ರ ಹೆಸರು ಗೊತ್ತಿಲ್ಲ. ವಾಟರ್ ಬೀಳ್ತಾ ಇರೋ ಕಡೆ ಹೋಗೋಣ. ನೋಡಿ ಜಾಸ್ತಿ ಸೌಂಡು ನೀರು ಬೀಳೋದು. ವಾವ್, ಇಲ್ಲಿ ನೋಡಿ ಇಲ್ಲಿ ಫಿಶ್ಶು. ಅಲ್ಲಿ ಮೇಲೆ ಅವಾಗ ಇದು ಓಡಾಡ್ತಾ ಇದ್ದಲ್ಲ ಅದೇ ಫಿಶ್ಶೇ ಇದು. ಇದು ಮೇಯ್ನ್. ಒಳಗಡೆ ಬಂದರೆ ನಿಮಗೆ ನೋಡ್ಬೋದು ಟೈಟಾನಿಕ್ ಶಿಪ್ ಕಾಣಿಸುತ್ತೆ. ಈ ಕಡೆ ಎಲ್ಲ ಸಕ್ಕದಾಗಿ ಕಾಣಿಸುತ್ತೆ. ಇದು ಮಾತ್ರ ಪೂರ್ತಿಯಾಗಿ ನೋಡ್ಬೋದು ಎಷ್ಟು ಸಕ್ಕದಾಗಿದೆ ಇದು. ಈಜು ಹೊಡಿಯೋಕೆ ಬಿಟ್ಟರೆ ಆರಾಮಾಗಿ ಈಜು ಹೊಡ್ಕೊಂಡಿರ್ತಾರೆ. ಮೀನು ಕಮ್ಮಿ ಅವೆ, ನೀರು ಮಾತ್ರ ಜಾಸ್ತಿ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಟುನ್ನಲ್ಗೆ ಹೋಗೋಣ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದು. ಸಖತ್ ಎಕ್ಸೈಟಿಂಗ್ ಇರೋ ಅಂಥದ್ದು. ಟುನ್ನಲ್ಗೆ ಹೋಗಿ ಒಳಗಡೆ ನೋಡೋಣ. ಸಮುದ್ರದ ಒಳಗಡೆ ಹೋಗೋ ಥರ ಇರುತ್ತೆ ಅಂತ ಹೇಳ್ತಾರೆ. ಅಂಡರ್ಗ್ರೌಂಡು ವಾಟ್ರು. ಇದು ಸಖತ್ ದೊಡ್ಡದಾಗಿ ಮಾಡಿದ್ದಾರೆ. ಓ, ಇಲ್ಲಿ ನೋಡಿ ಮೇಲೆ ಫಿಶ್ ಎಲ್ಲ ಓಡಾಡ್ತಾರೆ. ನೋಡಿ ಫಿಶ್ಶು. ನೋಡಿದ ಕಡೆ ಎಲ್ಲ ಸಮುದ್ರದ ಫಿಶ್ಗಳೇ. ಸಮುದ್ರದ ಒಳಗಡೆ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ನಮ್ಮ ಮೇಲೆಗಡೆ ಎಲ್ಲ ಮೀನುಗಳೆಲ್ಲ ಹಾರ್ಕೊಂಡು ಹೋಗ್ತಾ ಇದ್ದಂಗೆ ಅಂತ ಅನಿಸುತ್ತೆ. ಆದರೆ ಸಖತ್ ಡಿಸೈನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಿಮ್ಗೆ ಅಷ್ಟು ಬೆಸ್ಟ್ ಫೀಲ್ ಕೊಡುತ್ತೆ. ಫೋಟೋ ಶೂಟ್ಗೂ ಚೆನ್ನಾಗಿ ಮಾಡಿಸ್ಬೋದು. ನೋಡಿ ಎಷ್ಟು ಉದ್ದ ಇದೆ. ಒಂದು 20 ಮೀಟ್ರಿಗಿಂತ ಜಾಸ್ತಿನೇ ಐತೆ. ಅಷ್ಟು ಉದ್ದ ಐತೆ. ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ನೋಡ್ರಿ ಸಮುದ್ರ ಕಲ್ಲುಗಳನ್ನೆಲ್ಲ ನೋಡ್ಬೋದು. ಸಮುದ್ರದ ಒಳಗಡೆ ಕಲ್ಲಿರುತ್ತಲ್ಲ, ನಿಮ್ಗೆ ಆಳವಾಗಿ ಯಾವುದಾದ್ರೂ ಪುರಾತನ ದೇವಸ್ಥಾನ ಟೆಂಪಲ್ ಏನಾದರೂ ಬೆಳಗೋಗಿದ್ದೆ ಕಾಣಿಸುತ್ತಲ್ಲ, ಆ ಥರ ಆ ಎಂಡಿಂದ ಈ ಎಂಡ್ವರೆಗೆ ಹೋಗೋಷ್ಟೊಳಗೆ ನಿಮಗೆ ಒಂದು 20ರಿಂದ 30 ಮೀಟ್ರ್ ಹೆಚ್ಚು ಕಮ್ಮಿ ನಡ್ಕೊಂಡು ಹೋಗ್ಬೋದು ನೀವು. ಟನಲ್ ಮುಗೀತು. ಟನಲ್ ಆದಮೇಲೆ 2 ಗಂಟೆಗೋ 1:15ಗೋ ನಿಮಗೆ ಒಂದು ಶೋ ಇದೆ, ಇಂಪಾರ್ಟೆಂಟ್ ಶೋ. ಇಲ್ಲಿಗೆ ಬಂದರೆ ಆಗ ಶೋ ನೋಡ್ದಿದ್ದು ಯಾರೂ ಹೋಗೋದೇ ಇಲ್ಲ. ನೋಡಿ ಇಷ್ಟೇ ಟನಲ್. ಇವಾಗ ಮಿನಿಮಮ್ ನಿಮ್ಗೊಂದು 30 ಮೀಟ್ರ್ ನಡ್ಕೊಂಬಂದರೆ ಈ ಟನಲ್ಲು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಫೋಟೋ ಶೂಟು, ಎಷ್ಟು ಬೇಕೋ ಅಷ್ಟು ತೊರೆಗೂ ಕುತ್ಕೊಂಡು ಬರ್ಬೋದು. ಫೈನಲ್ ಆಗಿ ಇಷ್ಟು ಮುಗಿಯುತ್ತೆ. ಇವಾಗ ಹೋಗಿ ಅಲ್ಲೊಂದು ಸ್ವಲ್ಪ ಎಂಕ್ವೈರಿ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಅದನ್ನೇ ತೋರಿಸ್ತೀನಿ. A few moments later.
ಜನ ಕಾಯ್ತಾ ಇದ್ದಾರೆ ಅಂತ ಈ ಶೋಗೋಸ್ಕರ. ಇದಕ್ಕೇನೆ ಮೇಯ್ನ್ ಇಂಪಾರ್ಟೆಂಟ್ ಶೋ ಇದು. ತುಂಬ ಜನ ಇದಕ್ಕೆ ಇಷ್ಟ ಬಿದ್ದು ಬರೋ ಅಂಥ ಶೋ ಇದೊಂದೇನೆ ಮೇಯ್ನ್, ಇದಕ್ಕೆ ಹೈಲೈಟ್ ಅಂತ ಹೇಳ್ಬೋದು. ಮತ್ತೆ ಬರ್ತಾ ಇದೆ. ಮುಗೀತು 20 ನಿಮಿಷದ ಶೋ. ನನಗೆ ಚೆನ್ನಾಗಿತ್ತು, ಬೆಸ್ಟ್ ಫೀಲು. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.